ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಈಗ ಮುಖ್ಯಾಂಶಗಳು. ಎಸ್ಎಂ ಭೂಮರೆಡ್ಡಿ ಕಾಲೇಜಿನಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಯೋಗವನ್ನು ಮಾಡಲಾಯಿತು. ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಬಸವರಾಜ ಬೊಮ್ಮಾಯಿ. ಮರುಬಿತ್ತನೆ ಕಾರ್ಯ ಆರಂಭ ಪರಿಹಾರಕ್ಕೆ ಆಗ್ರಹಿಸಿದ ರೈತರು. ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಸಂಸದ ಬಸವರಾಜ ಬೊಮ್ಮಾಯಿ. ಬಸವರಾಜ ಸೋಮಪ್ಪ ಬೊಮ್ಮಾಯಿ ಎಂಬ ಹೆಸರಿನಾದ ನಾನು ಲೋಕಸಭೆ ಸದಸ್ಯನಾಗಿ ಚುನಾಯಿತನಾಗಿದ್ದು, ಕಾನೂನು ಮೂಲಕ ಸ್ಥಾಪಿತವಾದ ಭಾರತ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿತೇನೆಂದು ಮತ್ತು ನಾನು ಈಗ ಕೈಗೊಳ್ಳುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. श्री विश्वेश्वर हेगड़े कागेरी. ಗಜೇಂದ್ರಗಡ ಪಟ್ಟಣದ ಎಸ್ಎಂ ಭೂಮರೆಡ್ಡಿ ಕಾಲೇಜಿನಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಯೋಗವನ್ನು ಮಾಡಲಾಯಿತು. ಗಜೇಂದ್ರಗಡ ಎಸ್ಎಂ ಭೂಮರೆಡ್ಡಿ ಕಾಲೇಜಿನಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಯೋಗ ಮಾಡುವ ಮೂಲಕ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಲಕ್ಷ್ಮಣ್ ಬಾಕಳೆ ಅವರು ವಿದ್ಯಾರ್ಥಿಗಳಿಗೆ ಯೋಗವನ್ನು ಹೇಳಿಕೊಡಲಾಯಿತು. ದಿನ ಈಗ ಸುಮಾರಷ್ಟು ಆಸನಗಳನ್ನ ಪ್ರಾಣಾಯಾಮಗಳನ್ನ ಹೇಳ್ಕೊಟ್ರವರು, ಅವೆಲ್ಲವುಗಳನ್ನು ಮಾಡ್ರಿ ಅಂತ ಹೇಳಲ್ಲ ನಾವು. ಈಗ ಒಂದು ಸೂರ್ಯ ನಮಸ್ಕಾರ ಮಾಡಿದ್ರವರು, ಸೂರ್ಯ ನಮಸ್ಕಾರ ಒಂದರಲ್ಲೇ 12 ಆಸನಗಳದಾವು. ಆ 12 ಆಸನಗಳು ನಿಮಗೆ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸಿಗ್ತಾವ. ಅದಕ್ಕಾಗಿ ಅದು ಒಂದು ಪ್ರತಿದಿನ ನೀವು ರೂಢಿ ಮಾಡ್ಕೊಂಡ್ರೆ ಸಾಕು. ಪ್ರಾಣಾಯಾಮ ಮಾಡ್ಬೇಕಾದ ಕಪಾಲಭಾತಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಹೇಳ್ತಾ ಇದ್ರು. ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶ ಅತ್ಯಂತ ಆರೋಗ್ಯಕರವಾಗಿರ್ತದೆ, ಪಿತ್ತಕೋಶ ಆರೋಗ್ಯಕರವಾಗಿರ್ತವೆ. ಹಾಗಾಗಿ ಪ್ರತಿಯೊಂದು ಯೋಗಾಸನಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮನ್ನ ಬಲಾಢ್ಯವನ್ನಾಗಿ ಮಾಡ್ತವೆ. ಈಗಿನ ಒತ್ತಡದ ಜೀವನ ಶೈಲಿಯಲ್ಲಿ ಮತ್ತು ಈಗಿನ ಆಹಾರದ ಕ್ರಮಗಳು ನಮಗೆ ಸರಿಯಾದ ರೀತಿಯಲ್ಲಿ ದಷ್ಟಪುಷ್ಟವಾಗಿರ್ತಕ್ಕಂಥ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಸಿಗ್ತಾ ಇಲ್ಲ. ಎಲ್ಲ ಕೆಮಿಕಲ್ ಯೂಸ್ಡ್ ಆಹಾರ ಸಿಗ್ತಾ ಇದೆ. ಪ್ರತಿ ಬೇಕಾದ್ರೆ ನೀವು ಮನೆಯಲ್ಲಿ ಮಾಡ್ತಕ್ಕಂಥದ್ದು ಇರ್ಬೋದು, ಹೋಟೆಲ್ನಲ್ಲಿ ನಾವು ತಿಂತಕ್ಕಂಥದ್ದು ಇರ್ಬೋದು, ಯಾವುದು ಕೂಡ ಪ್ಯೂರ್ ಫುಡ್ ಅಲ್ಲ. ಹಾಗಾಗಿ ಈಗ ಅಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತದೆ. ಎರೆಹಂಚಿನಾಳ ಗ್ರಾಮದಲ್ಲಿ ಮರುಬಿತ್ತನೆ ಕಾರ್ಯ ಆರಂಭ ಪರಿಹಾರಕ್ಕಾಗಿ ಆಗ್ರಹಿಸಿದ ಅಂದಪ್ಪ ಕೋಳೂರು. ಕೊಪ್ಪಳ ಜಿಲ್ಲೆಯ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಕುಕನೂರು, ಯಲಬುರ್ಗಾ ತಾಲೂಕಿನ ಅನೇಕ ರೈತರು ಕಳೆದ ವರ್ಷ ಬರಗಾಲದಿಂದ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದರು. ಕಳೆದ ವರ್ಷ ಕೃಷಿಗಾಗಿ ರೈತರು ಮಾಡಿದ ಸಾಲವನ್ನು ತೀರಿಸಲಕ್ಕಾಗದೆ ಇನ್ನೂ ಪರದಾಡುತ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ರೈತರಿಗೆ ಬರ ಪರಿಹಾರ ಕೊಡದೇ ಇದ್ದರೂ ಸಹ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ 3,500 ಕೋಟಿ ರೂಪಾಯಿ ಬರ ಪರಿಹಾರದ ಹಣ ಬಂದರೂ ಸಹ ರಾಜ್ಯ ಸರ್ಕಾರ ಒಬ್ಬ ರೈತರಿಗೆ ಹಾಕಿದರೆ ಇನ್ನೊಬ್ಬ ರೈತರಿಗೆ ಹಾಕಿರುವುದಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಎಲ್ಲ ರೈತರಿಗೆ ಮುಟ್ಟುವಂತೆ ಬರ ಪರಿಹಾರವನ್ನು ಹಾಕಬೇಕೆಂದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಆಗ್ರಹಿಸಿದರು. ಸರ್, ಈ ವರ್ಷ ಪೂರ್ಣ
ಸಂಪೂರ್ಣ ಮಳೆಗೆ ಉಲ್ಲಾಸದಿಂದ ಜಗ್ ಮಳೆ ಆಗೈತಿ. ಈ ವರ್ಷ ಜಗ್ ಮಳೆ ಆಗೈತಿ ಅಂದ್ರೆ ರೈತರು ಎಕರೆಕ 15ರಿಂದ 20,000 ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತನೆ ಮಾಡಿದ್ರು. ಬಿತ್ತನೆ ಮಾಡಿ ಹುಟ್ಟಿದ್ವು ಎಲ್ಲ ಹೊಲನು ನಾಟಿ ಆದ ನಂತರ ಮಳೆ ಮತ್ತೆ ಕಂಟಿನ್ಯೂ ಒಂದು 15 ದಿನಗಳಿಂದ 20 ದಿನ ಮಳೆ ಹತ್ಕೊಂಡ್ಬಿಡ್ತೇವೆ. ಒಟ್ಟು ಬಿಟ್ಟು ಬಿಡ್ದಾಗ ಮುಂಜಾನೆ ಹತ್ಕೊಂತು ಮಳೆ. ಕೆಲವೊಂದು ಈ ಕುಕ್ನೂರು ಯಲಬುರ್ಗ ಭಾಗದಾಗ ಉಸುಗೇರಿಯದು ಹೊಲ ಅಂತೂ ಪೂರ್ಣ ಹರಿಗೆ ಮರು ಬಿತ್ತನೆ ಚಾಲು ಮಾಡ್ರ. ಮತ್ತೆ ಮರು ಬಿತ್ತನೆ ಮಾಡ್ಬೇಕಾದ್ರೂ ಮತ್ತೆ ಸಾಲ ಮಾಡಿದ್ರು. ಇವತ್ತು ಹೊರ ಸಾಲ ಕೈ ಸಾಲ ಮಾಡಿ ಇವತ್ತು ಬಿತ್ತನೆ ಮಾಡಕತ್ತಾರ. ಇವತ್ತು ಸರ್ಕಾರ ಏನ್ ಮಾಡೈತೆ ಬರ ಪರಿಹಾರನು ಕೊಟ್ಟಿಲ್ಲ. ಹಿಂದ ಅದು ಏನಾಗುತ್ತೆ ಅಂದ್ರೆ ಒಂದ್ 2,000 ಅವ್ರಿಗೆ ಹಾಕಿದ್ರು ರಾಜ್ಯ ಸರ್ಕಾರದವರು. 2,000 ಹಾಕಿದ್ರೆ 10 ಮಂದಿಗೆ ಬಂದ್ರೆ ಇನ್ನು 90 ಮಂದಿಗೆ ಯಾರಿಗೆ ತಲುಪಿಲ್ಲ ಪರಿಹಾರ. ಆಮೇಲೆ ಇವತ್ತು ಮೊನ್ನೆ ಚುನಾವಣೆಯನ್ನ ಅಂತ ಹಿಂದೆನೆ ಬೆನ್ನಲ್ಲೇ ಇವತ್ತು ಏನಾಗ್ಬಿಡ್ತು, ಕೇಂದ್ರ ಸರ್ಕಾರ 3,500 ಕೋಟಿ ಹಾಕಿದ್ರು ಅದನ್ನು ರಾಜ್ಯ ಸರ್ಕಾರ ಇವತ್ತು 10 ಮಂದಿಗೆ ಬಂದ್ರೆ ಇನ್ನು ಅದು 90 ಮಂದಿಗೆ ಬಂದಿಲ್ಲ. ಹೀಗಾಗಿ ಸರ್ ಅದನ್ನ ಮೋಸ ಮಾಡಕತ್ತಾರ. ಬೆಳೆ ವಿಮಾ ಈ ವರ್ಷ ಏನಾಗೈತಿ, ಬೆಳೆ ವಿಮಾನು ಬಂದಿಲ್ಲ ಸರಿಯಾಗಿ. ಇವತ್ತು ಎಷ್ಟು ಬರ್ಬೇಕಾಗಿತ್ತು ಅದು ಏನಾಗೈತಿ, ಬರ ಇದ್ರೂ ಹಾಕ್ಬೇಕಂತ ಇದ್ರೂ ಬರದ ಭೀತಿ ರೈತರು ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊಳಕತ್ತಾರ ಅಂದ್ರು ಹಾಕಿಲ್ಲ. ಅದಕ್ಕೆ ಶೀಘ್ರದಲ್ಲಿ ಎಲ್ಲವೂ ಬರ ಪರಿಹಾರ ಬೆಳೆ ವಿಮಾ ಹಾಕ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೆ. ಧನ್ಯವಾದಗಳು. ಏನ್ ಸರ ಈ ವರ್ಷ ಚಲೋ ಮಳೆ ಐತಿ ಅಂತ ಹೇಳಿ ಹೆಸರು ಬಿತ್ತಿದ್ರಿ. ಹೋದ ವರ್ಷ ಬರ ಬಿದ್ದಿತ್ತು. ಅತಿ ಮಳೆಯಾಗಿ ಹೆಸರು ಎಲ್ಲಾ ಲಾಸ್ ಆಗ್ಬಿಟ್ಟವ್ರಿ. ಆಮೇಲೆ ರೀ ಈ ವರ್ಷ ಅಷ್ಟು ಮುರಿದ್ರಿ ಮೆಕ್ಕೆಜೋಳ ಹಾಕಿವ್ರಿ. ಹೊಳ್ಳಿ ಈಗ ಎಷ್ಟು ಖರ್ಚು ಒಂದು 15-20 ಸಾವಿರ ರೂಪಾಯಿ ಮಾಡಿವ್ರಿ ಸರ್. ಈಗ ಮತ್ತೆ ಹಿಂದೆ ಅವಾಗ ಖರ್ಚು ಮಾಡಿದ್ರಿ, ಅವಾಗ ಖರ್ಚು ಮಾಡಿವ್ರಿ ಸರ 15-20 ಸಾವಿರ. ಮತ್ತೆ ಹೊಳ್ಳಿ ಈಗ 15-20 ಸಾವಿರನ ಖರ್ಚು ಮಾಡಿವ್ರಿ ಮತ್ತೆ ಮೆಕ್ಕೆಜೋಳಕ್ಕ. ಈಗ ಅದಕ್ಕ ಏನಾರ ಪರಿಹಾರ ಕೊಡ್ಬೇಕ್ರಿ ಸರ್ ನಮಗ ಸರ್ಕಾರದವ್ರು. ಬೆಳೆ ವಿಮಾ ಬಂದೇ ಇಲ್ರಿ ಸರ್. ನಮ್ದು ಯಾವ್ದು ಬೆಳೆ ವಿಮಾನ ಬಂದಿಲ್ಲ. ನಮ್ಮ ಹೆಸರು ಮಲ್ರೆಡ್ಡಪ್ಪ ಹನ್ಸಿ ಅಂತ ಹೇಳ್ರಿ. ಏನಿಲ್ರಿ, ಯಾರ್ ಬೇರೆ ಕಿತ್ತಾಕ ಮತ್ತೆ ಹೋಗ್ಯಾವು. ಈಗ ಫಾಯ್ ಸಿಂಗಾದ ತಕತ್ತೀವಿ. ಅದಕ್ಕೇನ್ ಮಾಡ್ತೀರ ಮಾಡಿ. ಹೆಸರು ಹಾಕಿದ್ದೀವಿ 2 ಸರ ಹೆಸರು ಹಾಕಿದ್ದು ಹೋತು. ಈ 3ನೇ ಸಲ ಸಿಂಗಾದ ತಕ್ತಾರ ಮಾಡಿ. ಮಳೆ ಆದ್ರೂ ಮತ್ತೆ ಇಷ್ಟು ಮಳೆ ಆಗೈತಲ್ಲ, ಚಲೋ ಇಲ್ಲ. ಚಲೋ ಇಲ್ರಿ, ಚಲೋ ಇಲ್ಲ. ಯಪ್ಪ ಬಾಡಿಗೆ ಒಂದು ಗೊಬ್ಬರ ಒಂದು 3 ಮಾಡ್ಬೇಕ ಜಡ ಆಗಿಬಿಟ್ಟತಿ. ಹೆಸರು ದೇಶ ನನ್ನ ಹೆಸರೇ ಮಲಾಮ್ರಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್.ಎಂ. ಭೂಮರೆಡ್ಡಿ ಕಾಲೇಜಿನಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಯೋಗವನ್ನು ಮಾಡಲಾಯಿತು. ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಬಸವರಾಜ ಬೊಮ್ಮಾಯಿ. ಮರು ಬಿತ್ತನೆ ಕಾರ್ಯ ಆರಂಭ ಪರಿಹಾರಕ್ಕೆ ಆಗ್ರಹಿಸಿದ ರೈತರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.